ಕೊಡ್ತಾನೆ ಅಂತೇಳಿ ಅದು ಧಾರವಾಡದಲ್ಲಿ ಜೋರ್ದಾರ್ ಅಂತ ಸ್ಟ್ರೈಕ್ ವಿದ್ಯಾರ್ಥಿಗಳಿಂದ ಆಗಿದ್ದರಿಂದ ಅದು ನೋಟಿಫಿಕೇಶನ್ ಆಗಿಲ್ಲ, ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ, ಹಂಗೆ ಮುಂದೆ ತಳ್ಕೊಂಡು ಹೋಗ್ರಿ. ಇಂಥ ಪ್ರಸಂಗ ಇದ್ದಾಗ ನಾವೆಲ್ಲರೂ ಜಾಗೃತಾಗಿ ಈಗಂತ ಒಂದು ಸಣ್ಣ ಮೀಡಿಯಾ ಇರಲಿ ಅಂಥದ್ದು ಮೀಡಿಯಾನ ಇವತ್ತು ಬಾಪುಗೌಡರು ಜೊತೆಗೆ ನಮ್ಮ ಇದಾಗ ಹೇಳಿದಾಗ ನಿಮಗೆ ವಿಶೇಷ ಭಾವನೆಯವರು, ಇನ್ನುಳಿದ ನಮ್ಮ ಯಂಗ್ ಜನರೇಷನ್ ಬಸವರಾಜ್ ಕುರೇರ್ ಅಂಥವರು ಇಂಥವ್ರೆಲ್ಲರೂ ಕೂಡಿಕೊಂಡು ಒಂದು ಮೂಮೆಂಟ್ ಮಾಡ್ತಾಯಿದ್ದಾರೆ. ಅವರಿಗೆ ಅವರ ಒಂದು ಸಜೆಷನ್ ಮೇಲೆ ಡೆವಲಪ್ಮೆಂಟ್ಗಳು ಏನಾಗ್ತಾ ಇದ್ದಾವೆ ಅಂತೇಳಿ ಅದ್ರ ಜೊತೆಗೆ ನಮ್ಮ ಶಶಿಕಾಂತ್ ಗುರೂಜಿ ಅವ್ರನ್ನಂಥವ್ರನ್ನ, ಚುನ್ನಪ್ಪ ಪೂಜಾರ್ ಅಂಥವ್ರನ್ನ, ಇನ್ನುಳಿದವ್ರನ್ನ ಸಹಿತ ಬೆಂಬಲಿಸ್ಕೊಂಡು ಪ್ರಯತ್ನ ಮಾಡ್ತಾಯಿದ್ದಾರೆ. ಇವರೆಲ್ಲರೂ ಕೂತ್ಕೊಂಡು ಒಗ್ಗಟ್ಟಿನಿಂದ ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಬೆಳಗಾವಿ ಜಿಲ್ಲೆಯ ಮಟ್ಟದ ಕುಟುಂಬ ರಾಜಕಾರಣಕ್ಕೆ ಅದು ತಡೆ ಹಾಕ್ಬೋದಾ ಅನ್ನುವಂಥದ್ದು. ಇಲ್ಲಿ ಕುಟುಂಬ ರಾಜಕಾರಣ ನಾವು ಒಬ್ಬರನ್ನೇ ಹೇಳ್ತಾ ಇಲ್ಲ, ಇಡೀ ಬೆಳಗಾವಿ ಜಿಲ್ಲೆ ಆಯಿತು, ಎಲ್ಲ ಕಡೆನೂ ಆಯಿತು. ಬೆಳಗಾವಿ ಜಿಲ್ಲೆಯ ಸ್ಥಿತಿ ಉತ್ತರ ಕರ್ನಾಟಕದ್ದು, ಅದೇ ಸ್ಥಿತಿ ದಕ್ಷಿಣ ಕರ್ನಾಟಕದ್ದು, ಇಡೀ ರಾಜ್ಯದ್ದು, ಇಡೀ ದೇಶದ್ದು. ಆದರೆ ಎಲ್ಲೋ ಒಂದು ಕಡೆ ಮೂಮೆಂಟ್ ಆಗಬೇಕಾಗಿದೆ. ಅದಕ್ಕೆ ಇವತ್ತು ಇವರೆಲ್ಲರೂ ಈಗೇನದಾರ ಈ ಒಂದಿಷ್ಟು ಪ್ರಾಮಾಣಿಕವಾಗಿ ಪತ್ರಕರ್ತರು ಮತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥವ್ರು ಇವರು ಇನ್ನಷ್ಟು ಗಟ್ಟಿ ಆಗಬೇಕಾಗಿದೆ. ಜೊತೆಗೆ ರೈತರನ್ನು ಜಾಗೃತಿ ಮಾಡಬೇಕಾಗಿದೆ. ಎಲ್ಲಿಯವರೆಗೆ ರೈತರಿಗೆ ಮಾರ್ಕೆಟ್ ಸಿಗೋದಿಲ್ಲ ಮತ್ತು ಎಲ್ಲರಿಗೂ ಶಿಕ್ಷಣ ಸಿಗೋದಿಲ್ಲ, ಈ ವ್ಯವಸ್ಥೆನ ಬಂದ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸ್ಟ್ರೈಕ್ ಮಾಡ್ತೀರಪ್ಪ ನೀವು ಹೇಳ್ರಿ. ಆದರೂ ಇವತ್ತು ಇಂಥ ಒಂದು ಕಠೋರ ವ್ಯವಸ್ಥೆ ಎಲ್ಲ ತಮ್ಮನ್ನು ತಾವು ಸಾಲ ಮಾಡಿಕೊಂಡು ಸೋಲ ಮಾಡಿಕೊಂಡು ಏನೇನೋ ಮಾಡಿ ಇವತ್ತು ಒಂದಿಷ್ಟು ನಮ್ಮ ಮೀಡಿಯಾ ಡಿಜಿಟಲ್ ಮೀಡಿಯಾ ಈಗ ಹೇಳಿದ ಬಾಪುಗೌಡರು ಅಂತ ಮತ್ತು ಇನ್ನೂ ಅನೇಕರಿದ್ದಾರೆ, ಇವರು ನಮ್ಗೆ ಕಂಡು ಬರುವಂಥವ್ರೆ. ಇನ್ನುಳಿದವ್ರು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವರಷ್ಟು ನೇರವಾಗಿ ತಮ್ಮ ಎದುರಾಳಿಗಳನ್ನ ಎದುರು ಹಾಕ್ಕೊಂಡು ಹೋರಾಟ ಮಾಡುವಂಥವ್ರು ಭಾಳ ಕಡಿಮೆ. ಅದಕ್ಕೆ ಲಂಕೇಶ್ ನೆನೆಸ್ಕೊಂಡು ಈ ನೆಲೆಗಟ್ಟಿನಲ್ಲೇ ಮತ್ತು ಈಗ ದಕ್ಷಿಣ ಕರ್ನಾಟಕದಲ್ಲೇ ನಮ್ಮ ದೇವನೂರು ಮಾದೇವ್ ಅಂತವ್ರು ಇದ್ದಾರೆ, ಇನ್ನೂ ಅನೇಕರಿದ್ದಾರೆ ಒಳ್ಳೆಯವರು.